ನಡೆಸಿದಂತಹ ಸನ್ಮಾನ್ಯ ಶಾಸಕರಿಗೆ ಪ್ರೀತಿ ಹಾಗೂ ಅಭಿಮಾನಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳನ್ನು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದಯವಿಟ್ಟು ಮಾಡಿಸ್ತಾ ಇದ್ದೀವಿ. ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲೇ ನಮ್ಮ ಇಳಕಲ್ನಲ್ಲಿ ಈ ಒಂದು ವಾಹನವನ್ನು ಇವತ್ತು ಬಿಡುಗಡೆ ಮಾಡೋದ್ರ ಜೊತೆಗೆ ಅನೇಕ ನಮ್ಮ ಆಟೋ ಚಾಲಕರಿಗೆ, ವಿಶೇಷವಾಗಿ ನಮ್ಮ ಆಟೋ ಚಾಲಕರಿಗೆ, ಮಾಲೀಕರಿಗೆ ಈ ವಾಹನವನ್ನು ಬಿಡುಗಡೆ ಮಾಡುವಂಥ ಈ ಸಮಾರಂಭವನ್ನು ಇವತ್ತು ಇಡೀ ಜಿಲ್ಲೆಯಲ್ಲೇ ಎಲ್ಲಿ ಶೋರೂಮ್ ಇಲ್ಲ. ಇದು ಇಡೀ ಜಿಲ್ಲೆಯಲ್ಲೇ ಇಳಕಲ್ನಲ್ಲಿ ನಮ್ಮ ಹುಡುಗನ ಮತಕ್ಷೇತ್ರದಲ್ಲಿ ಇದು ಮೊಟ್ಟ ಮೊದಲೇದ್ದು ಅನ್ನೋ ಮಾತನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಹುತೇಕ ನಾವೆಲ್ಲರೂ ಉದ್ಯೋಗ ಮಾಡಲೇಬೇಕು, ಏನಾದರೂ ಒಂದು ಉದ್ಯೋಗ ಮಾಡಬೇಕು. ಆ ಉದ್ಯೋಗದಲ್ಲಿ ನಮ್ಮ ಶಶಾಂಕ್ ಇವತ್ತು ಈ ದಾಪಗಾಲನಿಟ್ಟು ಸುಮಾರು ವರ್ಷಗಳ ಕಾಲದಿಂದ ಉದ್ಯೋಗವನ್ನು ನಂಬಿ ಇವತ್ತು ಹೊರಟಂಥ ಒಬ್ಬ ಯುವಕ. ಬಹುತೇಕ ನಾವೆಲ್ಲ ಅವರಿಗೆ ಪ್ರೋತ್ಸಾಹಿಸಬೇಕು, ಬೆಂಬಲಿಸಬೇಕು. ಅದನ್ನು ಆದ್ಯ ಕರ್ತವ್ಯ, ಅದು ಗುರುಗಳ ಆದಿಯಾಗಿ ನಾವೆಲ್ಲ ಸಮಾಜದಲ್ಲಿ ಗುರುತಿಸಿಕೊಂಡಂಥವರ ಒಂದು ಕರ್ತವ್ಯ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ನಾನು ಕಾಗಿಯವರ ಕುಟುಂಬದ ಬಗ್ಗೆ, ನಮ್ಮ ನಿರೂಪಕರು ಸಂಗಣ್ಣ ಗದ್ದಿಯವರು, ಶಿಕ್ಷಕರು ಸುಮಾರು 50 ವರ್ಷದ ಒಂದು ಸಂಬಂಧವನ್ನು ಅವ್ರ ಜೊತೆಗೆ ಹಂಚಿಕೊಂಡ್ರು. ಬಹುತೇಕ ಸಂಗಣ್ಣನ ಸಂಬಂಧಕ್ಕಿಂತ ಪೂರ್ವದಲ್ಲಿ ಕಾಶ್ಯಪ್ನವರ ಮತ್ತು ಕಾಗಿಯವರ ಸಂಬಂಧ ಇದೆ ಅನ್ನೋ ಮಾತನ್ನು ನಾನು ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಬಹುತೇಕ ನಮ್ಮ ತಂದೆಯವರು TDB ಬೋರ್ಡ್ ಅಧ್ಯಕ್ಷರಾಗಿದ್ದರು. ಪ್ರಥಮ ಬಾರಿಗೆ ಅವರು ತಾಲೂಕಾ ಪಂಚಾಯಿತಿ ಅಂತ ಈಗ ಅಂತೀವಿ ನಾವು, ಅವಾಗ ತಾಲೂಕಾ ಬೋರ್ಡ್ ಅಂತಿದ್ರು. ಅವಾಗ ಆ ತಾಲೂಕಾ ಬೋರ್ಡ್ ಒಂದು ಸದಸ್ಯರಾಗಿ ನಮ್ಮ ಕಾಗಿಯವರ ಕುಟುಂಬದ ಹಿರಿಯ ಸದಸ್ಯರು, ಬಹುತೇಕ ಅಜ್ಜಾರ, ನಮಗೆ ಅಜ್ಜ ಅಂತಿದ್ವಿ ಅವರಿಗೆ, ಯಲ್ಲಪ್ಪ ಮಾಸ್ತರು ಅಂತೇಳಿ ಬಹಳ ಒಂದು ಘನತ ವ್ಯಕ್ತಿ. ಆವಾಗಿನ ಕಾಲದಲ್ಲಿ ಯಾರಾದರೂ ಇದ್ರೆ ಅದು ಕಾಗಿಯವರು, ಕಾಶ್ಯಪ್ನವ್ರಿಗಿಂತ ಮುಂಚೆ ಕಾಗಿಯವರು ಇದ್ರು ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ. ಅಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂಥ ಗಾಂಧಿವಾದಿ, ಅಪ್ಪಟ ಗಾಂಧಿವಾದಿ, ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ಅವರು ಹಾಗೆ ನಡೆದಂಥ ಒಬ್ಬ ವ್ಯಕ್ತಿ ನಮ್ಮ ಮತಕ್ಷೇತ್ರದಲ್ಲಿ ಯಾರಾದರೂ ನೋಡಿದ್ರೆ ಅದು ಯಲ್ಲಪ್ಪ ಕಾಗಿಯವರು ಅನ್ನೋ ಮಾತನ್ನು ಸಾಹೇಬರು ಅನ್ನೋ ಮಾತನ್ನು ನಾನು ಹೇಳಬೇಕಾಗತ್ತೆ. ಅವರು ಕೂಡ ತಾಲೂಕು ಬೋರ್ಡು ನಮ್ಮ TDBಗೆ ಸದಸ್ಯರಾಗಿ ಆಯ್ಕೆಯಾಗಿ ನಮ್ಮ ತಂದೆಯವರನ್ನು ಅವತ್ತು ತಾಲೂಕಾ ಬೋರ್ಡ್ TDB ಪ್ರೆಸಿಡೆಂಟ್ ಆಗಿ ಕೂಡ ಮಾಡಿದ್ದು ಕೀರ್ತಿ ನಮ್ಮ ಕಾಗಿಯವರ ಕುಟುಂಬಕ್ಕೆ ಇದೆ ಅನ್ನೋ ಮಾತನ್ನು ನಾನು ಇವತ್ತು ಭಾಳ ಹೆಮ್ಮೆ ಅಂತ ಹೇಳಬೇಕಾಗತ್ತೆ. ಆವತ್ತಿನ 1978 ಬಹುತೇಕ 78ರಲ್ಲಿ ಅವರು ತಾಲೂಕಾ ಬೋರ್ಡ್ ಹುನಗುಂದ ತಾಲೂಕಾ ಬೋರ್ಡ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾದರು. ತದನಂತರ ಅವರ ರಾಜಕೀಯ ಜೀವನ ಪ್ರಾರಂಭ ಆಯಿತು. ಮುಂದೆ ನಮ್ಮ ಮೋಹನ್ ದಾಸ್ ಕಾಗಿ ಸಾಹೇಬರು, ನಾನು ಜನಿಸಿದ್ದು ಹಿರೇಬೆಳಗಾವಿ, ನನ್ನ ಹುಟ್ಟೂರು, ನನ್ನ
ಏನಂತ ಧರ್ಮಭೂಮಿ ಅವ್ರಿಗೆ, ಆದ್ರೆ ಹುಟ್ಟೂರು ನನ್ನ ಹಿರಿಯ ಬೆಳಗಾವಿ. ಯಾಕಂದ್ರೆ ಅದು ನನ್ನ ತಾಯಿಯ ತವರು ಮನೆ. ಯಾಕಂದ್ರೆ ಚೊಚ್ಚಲ ಮಕ್ಕಳು ಎಲ್ಲರೂ ಹುಟ್ಟೋದು ತವ್ರ ಮನೆಯಾಗ ಹುಡ್ತಾರೆ. ನಮ್ಮ ತಾಯಂದ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ತಾಯಂದ್ರು ಮೊದಲ ಚೊಚ್ಚಲ ಮಗನ ಹಡ್ಯಾಕ ತವ್ರ ಮನೆಗೆ ಹೋಗಿ ಅವರು ಹೆರಿಗೆ ಆಗುವಂಥ ಒಂದು ಪದ್ಧತಿ. ಆ ಪದ್ಧತಿಯಲ್ಲಿ ನಾನು ಹಿರಿಯ ಬೆಳಗಾವಿಯಲ್ಲಿ ಜನಿಸಿದಂಥವ್ರು. ಆ ಒಂದು ಸಂಬಂಧ ಬಹುತೇಕ ಇವತ್ತಿಗೂ ಕೂಡ ಇದು ಸುಮಾರು 70 ವರ್ಷದ ಒಂದು ಇತಿಹಾಸ ಇರಬೇಕು. ಆ 70 ವರ್ಷದ ಇತಿಹಾಸದಲ್ಲಿ ಇವತ್ತಿಗೂ ಕೂಡ ಕಾಗಿಯವರ ಕುಟುಂಬ, ಕಾಶ್ಯಪ್ನವ್ರ ಕುಟುಂಬ ಹಾಗೆ ಅದೇ ಅನ್ಯೋನ್ಯವಾಗಿ ಆ ಬಾಂಧವ್ಯವನ್ನು ಇಟ್ಕೊಂಡು ನಡೀತಾ ಇದೆ ಅನ್ನೋ ಮಾತನ್ನು ಕೂಡ ನಾನು ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಇವತ್ತಿಗೂ ಕೂಡ ನಮ್ಮ ಮೋಹನ್ ದಾಸ್ ಕಾಗಿಯವರು ಕೂಡ ಅದಕ್ಕೆ ಹೇಳ್ತಾ ಇದ್ರು. ಅವರು ಇವ್ರ ಹೆಸರು ಮೋಹನ್ ದಾಸ್ ಇಟ್ರಂತೆ. ಅವರು ಅಕ್ಕ, ಇವ್ರ ಅಕ್ಕಗ ಕಸ್ತೂರ್ಬಾಯಿ ಅಂತ ಹೇಳಿ ಹೆಸರಿಟ್ರಂತ ಅವ್ರ ತಂದೆಯವರು. ಅಂದ್ರೆ ಅಪ್ಪುಟ ಎಷ್ಟು ಗಾಂಧಿವಾದಿಗಳು ಇದ್ರು ಅನ್ನೋದನ್ನ ನಾವು ಅರ್ಥೈಸ್ಕೊಳ್ಬೇಕು. ಕಸ್ತೂರ್ಬಾಯಿ ಅಂಥೇಳಿ ಇವರ ಸೋದರಿಗೆ ಮತ್ತು ಇವರ ಹೆಸರು ಮೋಹನ್ ದಾಸ್ ಅಂಥೇಳಿ ಹೆಸರನ್ನು ಕೂಡ ನಾಮಕರಣ ಮಾಡಿದರು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ, ಇವತ್ತೇನು ನಮ್ಮ ಶಶಾಂಕ್ ಆಗಿ ಈ ಒಂದು ಪಿಗೋ ಏಪ್ ಒಂದು ಶೋರೂಮನ್ನು ಇವತ್ತು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಬಹುತೇಕ ಈಗಾಗಲೇ ಇದು ಒಂದು ನಮಗೆ ಅನೇಕ ರೀತಿಯಲ್ಲಿ ಸಾರ್ವಜನಿಕರಿಗೆ ಸಂಚಾರ ಮಾಡೋದಕ್ಕೆ, ಅದು ಆಟೋ ಆಗಿರ್ಬೋದು, ಇವತ್ತು ವಾಹನಗಳು, ಇದು ಸಣ್ಣ ಪುಟ್ಟ ಏನು ಕ್ಯಾರಿಯರ್ ಗಾಡಿ ಕೂಡ ಅದಾವೆ ಇದರಲ್ಲಿ. ಆ ಗಾಡಿಗಳು ಇವತ್ತು ಬಹಳಷ್ಟು ಅಗತ್ಯ ಇದಾವೆ. ಯಾಕಂದ್ರೆ ನಮಗೆ ಗ್ರಾಮೀಣ ಮಟ್ಟದಲ್ಲಿ ನಾನು ನೋಡ್ತಾ ಇರ್ತೀನಿ, ಇವತ್ತು ಈ ವಾಹನಗಳಿಂದನೇ ಇವತ್ತು ಸಂಚಾರ ಒದಗಿಸಿಕೊಡುವಂಥ ಕೆಲಸ ಕೂಡ ಇವತ್ತು ಆಗ್ತಾ ಇದೆ. ಇದು ಬಹಳ ಅತ್ಯುತ್ತಮವಾದ ಒಂದು ಈ ಒಂದು ಏನು ವಾಹನವನ್ನು ಇವತ್ತು ನಮ್ಮ ಅನೇಕ ಜನ ಇಲ್ಲಿ ಈಗಾಗಲೇ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲೇ ಒಂದು ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಇಳಕಲ್ಲಲ್ಲಿ ಇದನ್ನು ವಾಹನವನ್ನು ಖರೀದಿ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ನಾನು ಈ ವೇದಿಕೆ ಪರವಾಗಿ, ಪೂಜ್ಯರ ಪರವಾಗಿ, ಎಲ್ಲ ಹಿರಿಯರ ಪರವಾಗಿ ಅವನಿಗೆ ಕೇವಲ ಇವತ್ತು ಪಿಗೋವನ್ನು ಸ್ಟಾರ್ಟ್ ಮಾಡೋಣ. ಈ ದೇಶದ ಅತ್ಯುತ್ತಮ ಒಂದು ವಾಹನಗಳನ್ನು ಮಾರುವಂಥ ಶಕ್ತಿ ಆ ಭಗವಂತ ಚಿತ್ರಿಗೆ ವಿಜಯ ಮಹಾಂತೇಶ ಹಜರತ್ ಮುಜರು ಮುರ್ತುಜಾ ಖಾದ್ರಿ ಅವರು ನೀಡಲಿ, ಅವನ ಭವಿಷ್ಯ ಇನ್ನೂ ಉಜ್ವಲವಾಗಿ ಬೆಳೀಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ನನ್ನನ್ನು ಕೂಡ ಉದ್ಘಾಟಕರಾಗಿ ಬರಮಾಡಿಕೊಂಡು ಗೌರವಿಸಿ ಸತ್ಕರಿಸಿದ್ದಕ್ಕೆ ನಾನು ಕಾಗಿಯವರ ಕುಟುಂಬಕ್ಕೆ ಮತ್ತೊಮ್ಮೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸಿ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.